ನೋಡುತ್ತಿರುವುದು ಟಿವಿ 66 ಕನ್ನಡ ನ್ಯೂಸ್. ಉತ್ತರ ಕರ್ನಾಟಕದ ಹಳ್ಳಿಗಳ ನಾಡಿನ ಧ್ವನಿ, ನಿಮ್ಮ ಸಮಸ್ಯೆಗಳ ಪ್ರತಿಧ್ವನಿ ಮತ್ತು ನಿಷ್ಠಾವಂತ ಸುದ್ದಿಗಳ ನಿಲಯ ಟಿವಿ 66 ಕನ್ನಡ ನ್ಯೂಸ್ ಚಾನಲ್. ನಾನು ಅನಿಲ್ ಕುಮಾರ್. ಇಂದು ನಿಮಗೆ ತಾಜಾ ಸುದ್ದಿಗಳನ್ನು ತಲುಪಿಸುತ್ತಿದ್ದೇನೆ. ಇವತ್ತು ನಾವು ಬಂದಿರುವುದು ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಯಲಗೂರು ಗ್ರಾಮಕ್ಕೆ. ಯಲಗೂರು ಗ್ರಾಮದಲ್ಲಿ ನಮ್ಮೂರ ಸುದ್ದಿಯನ್ನು ಮಾಡೋದಕ್ಕೆ ಯಲಗೂರು ಗ್ರಾಮದಲ್ಲಿ ಏನೇನು ಸಮಸ್ಯೆ ಅಂತ ಗ್ರಾಮಸ್ಥರಿಂದ ಕೇಳಿದ್ರು. ಬನ್ನಿ ವೀಕ್ಷಕರೇ. ವಿಜಯಪುರ ಜಿಲ್ಲೆಯ ನಿಡುಗುಂದಿ ತಾಲೂಕಿನ ಯಲಗೂರು ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದ ಸರಕಾರಿ ಕನ್ನಡ ಗಂಡು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಕೊಠಡಿ, ಮೇಲ್ಛಾವಣಿ ಸೋರುತ್ತಿದೆ ಹಾಗೂ ಶಾಲೆಯಲ್ಲಿ ಶಿಕ್ಷಕರ ಕೊರತೆಯಿದೆ. ಇನ್ನು 2 ಶಿಕ್ಷಕರ ಅವಶ್ಯಕತೆಯಿದೆ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಶಾಲೆಯ ಕೊಠಡಿಯನ್ನು ದುರಸ್ತಿಗೊಳಿಸಿ ಇನ್ನು 2 ಶಿಕ್ಷಕರು ನೇಮಿಸಿಕೊಡಬೇಕೆಂದು ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಶಿಕ್ಷಕರು ಕೇಳಿಕೊಂಡಿದ್ದಾರೆ. ಗ್ರಾಮದಲ್ಲಿ ಪ್ರತಿ ಮನೆಗಳಿಗೆ ಜೆಜೆಎಂ ಯೋಜನೆಯ ನಳಗಳಿವೆ. ಆದರೆ ಕೆಲವು ನಳಗಳಿಗೆ ಕುಡಿಯುವ ನೀರು ಬರುತ್ತಿಲ್ಲ ಎಂದು ಮಹಿಳೆಯರು ಆರೋಪಿಸಿದ್ದಾರೆ. ಕೆಲವು ಮನೆಗಳ ಮುಂದೆ ಸಿಸಿ ರಸ್ತೆ ಇಲ್ಲದ ಕಾರಣ ಜನರಿಗೆ ಓಡಾಡಲು ಕಷ್ಟವಾಗುತ್ತಿದೆ. ಮಳೆ ಬಂದರೆ ಮನೆ ಮುಂದೆ ಹಳ್ಳಗಳ ತರಹ ನೀರು ಹರಿಯುತ್ತದೆ. ಅದೇ ನೀರು ನಿಂತುಕೊಳ್ಳುವ ಕಾರಣದಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿ ಪರಿಸ್ಥಿತಿ ಇನ್ನಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಸೊಳ್ಳೆ ಕಚ್ಚುವಿಕೆ ಕಾರಣದಿಂದ ಮಕ್ಕಳಿಗೆ ಮಲೇರಿಯಾ, ಡೆಂಗ್ಯೂ ಸೇರಿದಂತೆ ಹಲವು ರೋಗಗಳು ಕಾಣಿಸಿಕೊಳ್ಳುತ್ತಿದ್ದವು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಗ್ರಾಮದ ಮಹಿಳೆಯರು ಮತ್ತು ವೃದ್ಧರು ಅತ್ಯಂತ ಸಂಕಷ್ಟಕ್ಕೆ ಒಳಗಾಗಿರುವ ಮತ್ತೊಂದು ಮುಖ್ಯ ಸಮಸ್ಯೆ ಸಮುದಾಯ ಶೌಚಾಲಯದ ಕೊರತೆ. ಮಹಿಳೆಗಳಿಗಾಗಿ ಶೌಚಾಲಯವೇ ಇಲ್ಲ ಎಂಬುದು ಗ್ರಾಮಸ್ಥರ ತೀವ್ರ ಆಕ್ರೋಶ. ಸಾರ್ವಜನಿಕ ಶೌಚಾಲಯ ಇಲ್ಲದ ಕಾರಣ ಮಹಿಳೆಯರು ಮತ್ತು ಮಕ್ಕಳು ರಸ್ತೆ ಬದಿಯಲ್ಲಿ ಶೌಚಾಲಯಕ್ಕೆ ಹೋಗುವಂಥ ಪರಿಸ್ಥಿತಿ ಉಂಟಾಗಿದೆ. ಗ್ರಾಮದಲ್ಲಿ ಇದ್ದ ಸಾರ್ವಜನಿಕ ಶೌಚಾಲಯವನ್ನು ಕೆಡವಿ ಅಲ್ಲಿ ಬಟ್ಟೆ ಕಟ್ಟಲಾಗಿದೆ ಅಂತ ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಬಹಳ ಗಂಭೀರವಾಗಿದೆ. ಚರಂಡಿಗಳು ತುಂಬಿದರೂ ಅದನ್ನು ಸ್ವಚ್ಛ ಮಾಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಮಕ್ಕಳಿಗೆ ಸೊಳ್ಳೆಗಳೇ ಕಾಟ ಹೆಚ್ಚಾಗಿ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುತ್ತಿವೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಸಮಸ್ಯೆಗಳನ್ನು ಗಮನಕ್ಕೆ ತಂದು ಗ್ರಾಮಸ್ಥರು ಒಟ್ಟಾಗಿ ಟಿವಿ 66 ಕನ್ನಡ ನ್ಯೂಸ್ ಚಾನೆಲ್ ಮೂಲಕ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಗ್ರಾಮದೊಳಗೆ ಏನು ಅಭಿವೃದ್ಧಿ ಕೆಲಸ ಏನಾಗಿಲ್ಲ. ನಮ್ಮ ಯಲಗೂರು ಗ್ರಾಮದಾಗ ನೀರಿಂದ ಅನುಕೂಲ ಅದ ರೀ, ಚರಂಡಿ ಅನುಕೂಲ ಅದಾವು, ರೋಡ್ಗಳ ಸ್ವಚ್ಛತೆ ರೋಡ್ಗಳು ಅದಾವು. ಇನ್ನೂ ಆಗ್ಬೇಕಾಗಿದ್ದು ಇನ್ನು ದೇವಸ್ಥಾನ ತರಫದಿಂದ ನಾವು ಸಾಕಷ್ಟು ಕೆಲವೊಂದು ಅಭಿವೃದ್ಧಿಗಳು ಕಾರ್ಯಗಳು ಮಾಡ್ಬೇಕಾಗೈತಿ. ಜಾಗ ಸ್ವಲ್ಪ ಕಡಿಮೆ ಸಂಬಂಧ ಪ್ರಯತ್ನ ಮಾಡ್ಕೊಂಡು ಯಾವುದಕ್ಕೂ ಇನ್ನಿಷ್ಟು ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡ್ಬೇಕಂತ ನಮ್ಮದು ಯಲಗೂರು ಗ್ರಾಮದ ಆಸೆ ಐತಿ. ಇನ್ನು ನಾವು ಎನ್ನಿತರ ಹಳ್ಳಿಕ್ಕಿಂತ ನಮ್ಮ ಹಳ್ಳಿ ಉತ್ತಮ ಅಂತ ನಾವು ಹೇಳಕ್ ಬಯಸ್ತೇವೆ. ಬಸ್ ಸ್ಟ್ಯಾಂಡ್ ಯಾವ್ದಾಗಿದೆ? ಬಸ್ ಸ್ಟ್ಯಾಂಡ್ 1 ವರ್ಷ ಆತ್ರಿ ಆಗಿ. 1 ವರ್ಷ ಆಯ್ತು. ಅಪ್ಪಾಜಿ ನಾಡಗೌಡರಿಂದ ಅವ್ರ ಅನುದಾನದಲ್ಲಿ ಮಾಡ್ಯಾರ. ಎಲ್ಲ ಗ್ರಾಮಗಳು ಎಲ್ಲ ಕಡೆ ಸಿಸಿ ರೋಡ್ ವ್ಯವಸ್ಥೆ ಇದೆ ರೀ. ಶಿಶಿರುಗಳು ಎಲ್ಲ ಕಡೆ ಶಿಶಿರುಗಳು ಮತ್ತು ಜಲ ಮಿಷನ್ ಮನಿ ಮನಿಗೆ ನೀರ್ ಅದಾವು. ಜೆಜೆಎಂ ನೀರ್ ಅದಾವ್ರಿ. ಜೆಜೆಎಂ ನೀರ್ಗಳು ಅದಾವು. ಡೈಲಿ ಬರುತ್ತೆ. ಡೈಲಿ ಬರ್ತಾವು. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಎಲ್ಲಕ್ಕ ಅನುಕೂಲತೆ ಮಾಡ್ಯಾರ. ನೀರಿನ ಸಮಸ್ಯೆ ಅದು ಯಾವ ಇಲ್ಲ, ಲೈಟಿನ ಸಮಸ್ಯೆ ಇಲ್ಲ, ಸರಬರಾಜು ವಿದ್ಯುತ್ ಅಂಕರ 24 ಗಂಟೆ ವಿದ್ಯುತ್ ಕೊಡ್ತಾರ. ಎಲ್ಲಾ ತರದ ಅನುಕೂಲ ಅದ. ಗ್ರಾಮದೊಳಗೆ ಎಲ್ಲಾ ಕಡೆ ಚರಂಡಿ ವ್ಯವಸ್ಥೆ ಇದೆ. ಎಲ್ಲಾ ಕಡೆ ಚರಂಡಿ ವ್ಯವಸ್ಥೆ ಅದ. ಎಲ್ಲಾ ನಮನಿ ಅನುಕೂಲ ಅದ. ಎಲ್ಲ ಚರಂಡಿ ಏನಾರ ತುಂಬಿರೆಲ್ಲ ಕ್ಲೀನ್ ಮಾಡ್ತಾರೆ ಬಂದು. ಮಾಡ್ತಾರೆ. ಗ್ರಾಮ ಪಂಚಾಯತಿ ಅವ್ರು ಎಲ್ಲಾ ತರ ಅಭಿವೃದ್ಧಿ ಪಡಿಸ್ತಾರೆ. ಎಲ್ಲ ಊರಾಗ ಬೀದಿ ದೀಪಗಳ ವ್ಯವಸ್ಥೆ ಅದಾವ್ರಿ ಕರೆಕ್ಟಾಗಿ. ಎಲ್ಲಾ ನಮೂನಿ ಅದ. ಎಲ್ಲಾ ನಮೂನಿ ಸೌಕರ್ಯಗಳು ಅದಾವ. ಊರಾಗ ರೇಷನ್ ಹಂಚಿಕೆ ಮಾಡ್ತಾರೆ. ರೇಷನ್ ಗಿಷನ್ ಕೊಡ್ತಾರೆ. ತಿಂಗಳು ರೇಷನ್ ಅದು ಕೊಡ್ತಾರೆ. ವಯಸ್ಸಾದವರಿಗೆ ಪೆನ್ಷನ್ ಬರ್ತಾರೆ. ಪೆನ್ಷನ್ ಎಲ್ಲಾ ತರ ಬರ್ತಾರೆ. ಹೌದ್ರಿ. ಅಲ್ಲಿ ಪಿಡಿಒಗಳು ಗ್ರಾಮದೊಳಗ ಭೇಟಿ ನೀಡಿದ್ದಾರೆ, ವಿಸಿಟ್ ಕೊಡ್ತಾರೆ. ಮಾಡ್ತಾರೆ. ಪಿಡಿಒ ಮತ್ತು ಕಾರ್ಯದರ್ಶಿಯವರು ಅಡ್ಡಾಡಿ ಎಲ್ಲಾ ತರ ನೋಡ್ಕೊಂಡು ಎಲ್ಲಾ ತರ ಕೆಲಸಗಳನ್ನು ಮಾಡ್ತಾರೆ. ನೋಡಿದ್ರಿ ಊರಾಗ ಗ್ರಾಮ ಸಭೆ ಮಾಡ್ಯಾರಿ. ಮಾಡ್ತಾರೆ. ಗ್ರಾಮ ಸಭೆನೂ ಮಾಡ್ತಾರೆ. ಎಷ್ಟು ತಿಂಗಳು ಮಾಡ್ತಾರೆ ಗ್ರಾಮ ಸಭೆ? ಅವರು ಪ್ರತಿ ತಿಂಗಳು ಅಂಕರ ಕಡಿಮೆ, ಹೆಚ್ಚಾನ 2 ತಿಂಗಳು 3 ತಿಂಗಳೊಮ್ಮೆ ಗ್ರಾಮ ಸಭಾ ಮಾಡ್ತಾರೆ. ಊರಾಗ ದೋಬಿಘಾಟ ವ್ಯವಸ್ಥೆ ಅದಾವ್ರಿ. ದೋಬಿಘಾಟ ಅದು ಏನಿಲ್ರಿ. ಇಲ್ಲ. ಹೊಳಿಗೆ ಐತಿ. ಹೊಳಿಗೂ ಯಾರು ಆಗಲ್ಲ. ಈಗ ಅಂಕರ ಮನೆಗೆ ನಳಗಳ ಸಂಬಂಧ ತಮ್ಮ ಮನೆ ಒಳಗ ಅರಿವಿ ಬಟ್ಟೆವನ್ನು ಹೋಗ್ಕೊತಾರ. ಊರಾಗ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಅದಾರಿ. ಸಾರ್ವಜನಿಕ ಶೌಚಾಲಯ ಒಂದ ಅದಾರಿ. ಪ್ರತಿ ಮನೆಗೂ ಶೌಚಾಲಯಗಳನ್ನು ಮಾಡ್ಕೊಂಡಾರ. ನೀರಿನ ವ್ಯವಸ್ಥೆ ಅದಾರಿ. ಶೌಚಾಲಯ ಎಲ್ಲಾ ನಮೂನಿ ವ್ಯವಸ್ಥೆ ಅದ. ಬಸ್ಗಳ ವ್ಯವಸ್ಥೆ ಅದಾರಿ. ಇಲ್ಲಿ ಹೋಗ್ಲಕ್ಕ ವಿದ್ಯಾರ್ಥಿಗಳಿಗೆ ಅನುಕೂಲ ಅದ ರೀ. ಗ್ರಾಮಸ್ಥರಿಗೆ ಅನುಕೂಲ ಅದ. ಬಸ್ ಅದ. ಇಲ್ಲೇ ಸಮೀಪದೊಳಗೆ 2 ಕಿಲೋಮೀಟರ್ ಒಳಗೆ ಸ್ಕೂಲ್ ಕಾಲೇಜ್ಗಳು ಅದಾವು. ಅನುಕೂಲತೆ ಐತಿ. ಇಲ್ಲಿ ಸ್ಕೂಲ್ ಅದ. ಊರಾಗ್ರಿ ಕನ್ನಡ ಶಾಲೆ ಅದಾವು. ಎಲ್ಲಾ ನಮೂನಿ ಸೌಲಭ್ಯ ಅದ ರೀ. ಗ್ರಾಮ ಪಂಚಾಯತಿಯಿಂದ ಊರಾಗ ಕಸದ ಗಾಡಿ ಬರ್ತಾವ್ರಿ.
ಹಾ ಬರ್ತೈತಿ ಗಾಡಿ ಅಡ್ಡಾಡ್ತ ಹ್ಮ್ ಸ್ವಚ್ಛತಾ ಗಾಡಿ ಅಡ್ಡಾಡ್ತ ದಿನ ಬರ್ತೀರಿ? ಹಾ ದಿನ ಇಲ್ರಿ ಹ್ಮ್. ಎಲ್ಲಾ ಕಸ ಗಿಸ ಇದ್ದು ಅವ್ರೆಲ್ಲಾ ಒತ್ತಡ ಗುಡ್ಸ್ಕೊಂಡು ಹ್ಮ್ ಮಾಡ್ಕೊಂಡ್ ಹೋಗ್ತಾರ ಎಲ್ಲಾ ಸ್ವಚ್ಛ ಮಾಡಿ ಹೋಗ್ತಾರೆ. ಸ್ವಚ್ಛ ಮಾಡ್ಕೊಂಡ್ ಹೋಗ್ತಾರ ಹ್ಮ್ ಏನ್ರ ಊರಾಗ ಏನ್ರ ಸೊಳ್ಳೆ ಗಿಳಿ ಆದ್ರ ಬಂದು ಪುಡಿ ಹೊಡಿತಾರೆ? ಹೊಡಿತಾರ ಸೊಳ್ಳೆ ಗಿಳೆ ಪುಡಿ ಹೊಡಿತಾರ ಎಲ್ಲಾನು ಸ್ವಚ್ಛತಾ ಮಾಡ್ತಾರ್ರಿ ಹ್ಮ್ ಮಾಡ್ತಾರ ಪಂಚಾಯತ್ ಹ್ಮ್ ಹ್ಮ್ ಎಲ್ಲಾ ವ್ಯವಸ್ಥೆನ ಆಗ್ಯಾರಿ ಹೆಚ್ಚಿನ ಆಗೈತ್ರಿ. ಆಗ್ಯಾರ ಬಾಳ. ಆಗೈತ್ರಿ ಎಲ್ಲಾ ನಮ್ನೆ ಆಗೈತಿ ಇನ್ನೂ ಒಂದ್ ಹೆಚ್ಚಿನ ಆಸೆ ಇಟ್ಕೊಂಡ್ ಕೂತೈತ್ರಿ ಹ್ಮ್ ಇದ್ದದ್ದೊಂದ್ ಸ್ವಲ್ಪ ದೇವಸ್ಥಾನ ಭಕ್ತಾದಿಗಳಿಗೆ ಅನುಕೂಲತೆ ಮಾಡ್ಬೇಕು ಅನ್ನೋದು ಹ್ಮ್ ಇನ್ನೂ ಒಂದ್ ಸ್ವಲ್ಪ ಪ್ರಯತ್ನದಲ್ಲಿ ಇದಾರೆ. ಇದ್ರಲ್ಲಿ ದೊಡ್ಡ ದೇವಸ್ಥಾನ ಇದೆ. ಯಾವ ದೇವ್ರ ದೇವಸ್ಥಾನ ಇದೆ? ಆಂಜನೇಯ ದೇವಸ್ಥಾನ ಆಂಜನೇಯ ದೇವಸ್ಥಾನ. ಅಲ್ಲಿ ಹೊರಗಿನೆಲ್ಲ ಜನ ಬರ್ತಾರೆ ನೋಡ್ಲಕ್ಕ. ಹೊರಗಿನಿಂದ ಆಗ್ತಾರೆ ಎಲ್ಲಾ ಮಹಾರಾಷ್ಟ್ರ ಕರ್ನಾಟಕದ ಸುತ್ತ ಕಡೆ ಮಂದಿಗಳು ಹ್ಮ್ ಸಾಕಷ್ಟು ಜನ ಬರ್ತೈತಿ. ಹ್ಮ್ ಅಂದ್ರ ಎಲ್ಲ ಊರಾಗೆಲ್ಲ ದೇವಸ್ಥಾನ ಇದು ಜೀರ್ಣೋದ್ಧಾರ ಕೆಲಸ ಆಗ್ಯಾವ್ರಿ. ಆಗ್ಯಾವ್ರಿ ಮಾಡ್ಯಾರ ಅವರು ಎಲ್ಲಾ ದೊಡ್ಡ ದೊಡ್ಡ ಇದನ್ನ ಕಳ್ಸ್ಯಾರ್ರಿ ಅವರು ಹ್ಮ್ ಭಕ್ತಾದಿಗಳಿಗೆ ಅನುಕೂಲತೆ ಮಾಡ್ಯಾರ ಹ್ಮ್ ಎಲ್ಲಾ ನಮ್ನಿ ಸೌಕರ್ಯಗಳು ಇಟ್ಟಾರ ಅವರು. ಇಲ್ಲಿ ಗ್ರಾಮ ಪಂಚಾಯತಿಂದ ಗ್ರಾಮಸ್ಥರಿಗೆ ಮನೆಗಳು ಹಾಕ್ಯಾರಿ. ಈಗಂಕರ್ ಮನಿನ ಇಲ್ರಿ ಇತ್ತಿತ್ಲಾಗಿ ಹ್ಮ್ ಮೊದಲು ಏನಾಗ್ಯಾವ ಸಾಕಟ್ಟು ಎಲ್ಲಾರ್ಗಿ ಮನಿ ಇಲ್ಲ ಅಂತ ಜಾಗದ ಎಲ್ಲಾ ಮಾಡಿಬಿಟ್ಟಾರ. ಹ್ಮ್ ಸಾಕಟ್ಟು ಮನಿಗಳೆಲ್ಲ ಆಗ್ಯಾವ. ಹ್ಮ್ ಊರಾಗ ಸರ್ಕಾರಿ ಆಸ್ಪತ್ರೆ ಅದಾವ್ರಿ. ಅದಾರಿ ಆಯುರ್ವೇದಿಕ್ ಆಸ್ಪತ್ರೆ ಅದಾರ. ಹ್ಮ್ ಎಲ್ಲ ಡಾಕ್ಟರ್ಗಳು ಬರ್ತಾರೆ. ಡಾಕ್ಟರ್ ಬರ್ತಾರ ಎಲ್ಲ ನೋಡ್ತಾರೆ ಚಲೋತ್ನಾಗೆ. ಇರ್ತಾನ ಬರ್ತಾನ ದವಾಖಾನೆಗೆ ಇರ್ತಾನ. ಹ್ಮ್ ಡೈಲಿ ಬರ್ತಾರೆ ಡಾಕ್ಟರ್ಗಳು. ಬರ್ತಾನ ಡಾಕ್ಟರ್ ಪೇಷಂಟ್ಗಳಿಗೆ ಹೋದಾರಿಲ್ಲ ಕೇರ್ ಮಾಡ್ತಾರಿಲ್ಲ. ಬರ್ತಾರ ಆಯುರ್ವೇದಿಕ್ ಐತ್ರಿ ಹ್ಮ್ ಅದಕ್ಕೆ ಬರ್ತಾರ ಮಾಡ್ತಾರ. ಅಂದ್ರೆ ನಿಮ್ಮ ಸಲ ಏನ್ ಅಭಿವೃದ್ಧಿ ಕೆಲಸ ಆಗ್ಬೇಕ ಬಯಸ್ತೀರಿ ನೀವು? ಇನ್ನ ಅಭಿವೃದ್ಧಿ ಅನ್ನಕ್ರಿ ಬರ್ತಕ್ಕಂಥ ವಾಹನಗಳಿಗೆ ಸೌಕರ್ಯ ಸ್ವಲ್ಪ ಜಾಗ ಕಡಿಮೆ ಇದೆ ಅದನ್ನ ಇನ್ನೊಂದ್ ಸ್ವಲ್ಪ ಪರ್ಚೇಸ್ ಮಾಡ್ಕೊಂಡು ಒಂದು ಹೆಚ್ಚಿನ ಒಂದು ಗಾಡಿಗಳಿಗೆ ನಿಲ್ಲುವಂತ ಜಾಗಗಳನ್ನ ವ್ಯವಸ್ಥೆ ಮಾಡ್ಬೇಕಂತ ಐತಿ. ಅಂದ್ರೆ ದೇವಸ್ಥಾನ ಸ್ವಲ್ಪ ಜಾಗ ವ್ಯವಸ್ಥೆ ಕಡಿಮೆ ಅದ್ರಿ. ಕಡಿಮೆ ಐತಿ. ಸ್ವಲ್ಪ ಏನು ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಬರ್ತಕ್ಕಂಥ ಗಾಡಿಗೆ ಅವಕಾಶ ಸೌಕರ್ಯಗಳು ಮಾಡ್ಬೇಕಂತ ಐತಿ. ಹೌದ್ರಿ. ಬೇವ್ರ ಮನೆ ಮುಂದೆ ಸ್ವಚ್ಛ ಮಾಡಿಲ್ಲ ನೋಡ್ರಿ ಸರ್. ಅಲ್ಲಿ ಚರಂಡಿ ಸ್ವಚ್ಛ ಆಗಿಲ್ರಿ ಒಟ್ಟು. ಸ್ವಚ್ಛ ಆಗಿಲ್ರಿ. ಸ್ವಚ್ಛ ಭಾರತ ಗಾಡಿ ಬಿಟ್ಟಾರ್ರಿ. ಬೆಳೂರು ಪಂಚಾಯತ್ ಐತ್ರಿ. ಆದ್ರೆ ಇಲ್ಲಿ ಸ್ವಚ್ಛ ಮಾಡಿ ನೋಡ್ರಿ ಇಲ್ಲಿ ನೋಡ್ರಲ್ಲ ಗುಡೆ ಮಾಡ್ಕೋರಿ. ಈ ಕಡೆ ಬರ್ತೇನ್ರಿ ನೀರೆಲ್ಲ ಎಲ್ಲಾ ಬಂದ್ ಇಲ್ಲಿ ಶಂಕರ ದಾರಿಗೆ ಹೋಗ್ತಾರ ಗುಡೆ ಮಾಡ್ಕೋರಿ. ಇಟ್ಟು ಹೊಲ್ಸೈತ್ ನೋಡ್ರಿ ಇಲ್ಲಿ ನೋಡ್ರಲ್ಲ. ಕಸದ ಗಾಡಿ ಬರ್ತಾವ್ರಿ ಗ್ರಾಮ ಪಂಚಾಯತ್. ತರ ಕೇಳ್ರಿ ಮಾಡಿದ್ರಿ ಇನ್ನೊಮ್ಮ ನೋಡ್ರಿ ಇಲ್ಲಿ ಇನ್ನೊಮ್ಮನೆ ಹೊಲ್ಸೈತ್ ನೋಡ್ರಿ ನೋಡ್ರಿ ಸರ್ ಹೊಡ್ಕೋರಿ ಇಲ್ಲಿ ನಿಂದ್ರಲ್ಲಿ ಫೋಟೋ. ಏನು ಇಲ್ರಿ ಗಪ್ಪು ಮಚ್ಚರಿ ಪುಡಿನಿಲ್ಲ ಏನಿಲ್ಲ ಅಲ್ಲೇ ಊರಾಗ ಹಾಕ್ತಾರ. ಇಲ್ಲಿ ಏನು ಇಲ್ಲ ಇಲ್ಲಿ ಮನಿಯ ರೈತ ಇಲ್ಲಿ ನೋಡ್ರಿ. ಮಚ್ಚೆ ಬಂದು ಈ ನಮನಿ ಚರಂಡಿ ಹೊಲಸೈತ್ರಿ. ದೊಡ್ಡ ಚರಂಡಿ ಮಾಡ್ಯಾರ ಡಬಾಸರ ಹಾಕ್ಬೇಕಿಲ್ರಿ ಇತ್ತಾಗ ಡಬಾಸನು ಇಲ್ರಿ. ಮಚ್ಚರಿ ಕಳ್ಸ್ಕೊಂಡ್ ದವಾಖಾನ್ಯಾಗ ಎಷ್ಟೋ ದಿನ ಅಡ್ಮಿಟ್ ಇದ್ದಿದ್ ಬಂದೇವ್ರಿ. ಇಲ್ಲಿ ಬರಲ್ರಿ ಪಿಡಿಗಳು ಬರಲ್ರಿ ಈ ಕಡೆ. ಪಿಡಿಗಳು ಅದಾರಿ ಇಲ್ಲಿ ಇದ್ರಾಗ ನಾವ್ ಹೋಗಿ ಹೇಳ್ಬೇಕಾಯ್ತಿ ಹೇಳಿಲ್ರಿ. ಈ ಕಡೆ ಬರಲ್ಲೇನ್ರಿ ಈ ಕಡೆ ಬರಲ್ರಿ ಬರ್ತಾರಿ ನಾವ್ ಹೋಗಿ ಊರಾಗ ದೋಬಿ ಘಾಟ್ ಅದೇನ್ರಿ ಇಲ್ಲಿ ಬಟ್ಟಿ ಒಳಗ ಹೆಣ್ಮಕ್ಳಿಗೆ ದೋಬಿ ಘಾಟ್ ರೀ? ಇಲ್ರಿ ಇಲ್ರಿ ನಾವ್ ಬಟ್ಟೆ ಒಗ್ಯಾಕೇನು ಇಲ್ಲ ಇಲ್ರಿ. ನಮ್ ಮನಿಗಳ ಮುಂದ ಹೋಗ್ಕೋತೇವ್ರಿ. ಹೋಗ್ಕೋದ್ರಿ. ಹೆಣ್ಮಕ್ಳಿಗೆ ಶೌಚಾಲಯ ವ್ಯವಸ್ಥೆ ಅದ್ರಿ? ಏನು ಇಲ್ಲ ಇಲ್ರಿ. ಏನು ಇಲ್ರಿ. ಏನು ಕೇಳಬಾರ್ದು. ಎಲ್ಲ ಹೊರಗೆ ಹೋಗುದೇನ್ರಿ? ಎಲ್ಲಾ ಹೊರಗೆ ಹೋಗುದ್ರಿ. ಏನು ಇಲ್ಲ ಇಲ್ರಿ. ಇದು ಗಟ್ರದ ಬಾಳ ಸಮಸ್ಯೆ ಆಗೈತಿ ನೋಡ್ರಿ. ನಮಗ ಮಚ್ಚರಿ ಕಡ್ಸ್ಕೊಂಡ್ ದವಾಖಾನಿಗೆ ಹಾಕುದಾಗೈತಿ. ಪಿಡಿಗಳು ಓಡಾಡಲ್ರಿ ಕಡೆ ಬಂದು ನೋಡುದು ಸಮಸ್ಯೆಗಳಿದ್ರೆ ಏನಿಲ್ರಿ ಬರ್ತಾರ. ಏನು ಗರ್ಪಟ್ಟಿ ಆಡ್ ತುಂಬಿಸ್ಕೊಳಾಕ್ ತುಂಬ್ರಿ ಅಂತ ಹೇಳ್ತಾರ್ರಿ. ಇದ್ರದ್ದೇನು ಇಲ್ರಿ. ಗಟ್ರ ಇತ್ತು ನಮ್ಮ ಇವ್ 4 ಮನಿ ಏನು ಇಲ್ಲ ಇಲ್ಲಿ ನೋಡ್ರಿ. ಗಟ್ರ ದೊಡ್ಡ ಗಟ್ರ ಐತ್ರಿ. ಡಬಾಸ ಮಾಡಿಸ್ಬೇಕಿಲ್ರಿ ಅವ್ರು ಮಾಡಾರ ಗೋರ್ಮೆಂಟ್. ಒಳಚರಂಡಿ ಮಾಡ್ಬೇಕ್ರಿ. ಒಳಚರಂಡಿ ಮಾಡ್ಬೇಕಿಲ್ರಿ ಇದನ್ನ. ಇಲ್ಲಿ ರೋಡ್ ಆಗಿಲ್ಲೇನ್ರಿ ಇದು ರೋಡ್ ಆಗಿಲ್ರಿ ಇನ್ನ. ಆಗೋದೈತಿ ಅಂತ್ರಿ ಆಗಿಲ್ಲ. ಇದು ಗಟ್ರದ ಸಮಸ್ಯೆ ಬಾಳ ಐತಿ ನೋಡ್ರಿ ನಮಗ. ಊರಾಗ ಸರ್ಕಾರಿ ದವಾಖಾನೆ ಇಲ್ರಿ? ಇಲ್ರಿ ಐತೆ ಸರ್ಕಾರ ದವಾಖಾನೆ ಐತ್ರಿ. ಹೋಗಲೇನ ದವಾಖಾನೆ ಕಡೆ? ಹೋಗಿ ಹೇಳ್ರಿ ಸ್ವಲ್ಪ. ಅದೇ ಗೃಹಲಕ್ಷ್ಮಿ ಬರ್ತಾವ್ರಿ? ಏನು 1 ತಿಂಗಳು ಬಂದ್ರೆ 2 ತಿಂಗಳು ಬರೋದಿಲ್ರಿ. 2 ತಿಂಗಳು ಬಂದ್ರ 4 ತಿಂಗಳು ಹೋಗಿರ್ತಾವ್ರಿ. ಊರಾಗ ರೇಷನ್ ಹಂಚಿಕೆ ಮಾಡ್ತಾರ್ರಿ? ಹಂಚ್ತಾರ ರೇಷನ್. ಗಾಡಿ ಬಿಟ್ರ ತಂದು ಮನೆ ಹಾಕ್ತಾರ. ಬರೋದ್ರಿ ಗಾಡಿ? ಗಾಡಿ ಬರೋದಿಲ್ಲ. ಗಾಡಿ ಬಂದ್ರೆ ಹೋಗಿ ಹಾಕ್ತಾರ್ರಿ. ಚರಂಡಿ ಯಾವ್ದು ತೆಗಿಲೇನ್ರಿ ಬಂದು? ಈ ಮೊದಲ ತೆಗ್ದಾರಂತ್ರಿ. ತೆಗ್ದಿಲ್ರಿ. ನಾನು ಊರಿಗೆ ಇದ್ದೆ ಈಗ ಬಂದೇನ್ರಿ.
ಗೊತ್ತಿಲ್ರಿ ನನಗ ಈ ಚರಂಡಿ ಮಾತ್ರ ಹೊಲಸೈತಿ. ಹೊಲಸಾಗಿದ್ರಿ. ಹ್ಮ್. ಕುಡಿಯೋ ನೀರ್ ಬರ್ತಾವೇನ್ರಿ? ಕುಡಿಯೋ ನೀರ್ ಬರ್ತಾರ. ಎಷ್ಟ್ ದಿನಕ್ಕೊಮ್ಮೆ ಬರ್ತಾವ್ರಿ? ದಿನ ಬಿಡ್ತಾರಿ. ದಿನ ಬರ್ತಾವ್ರಿ. ನೀರ್ ಬರ್ತಾವ್ರಿ ದಿನ ಕರೆಕ್ಟ್ ಆಗಿ? ಕರೆಕ್ಟ್. ಅವಟ್ಟ ಚರಂಡಿ ಒಟ್ಟ ಕ್ಲೀನ್ ಮಾಡಿಲ್ರಿ ಯಾರು? ಚರಂಡಿದಾಗ ಇಟ್ಟು ತಂದರಿ. ನೀರಿನ ತೊಂದರೆ ಇಲ್ರಿ. ಊರಾಗ ಕಸದ ಗಾಡಿ ಬರ್ತಾವೆ? ಊರಾಗ ಕಸದ ಗಾಡಿ ಬರ್ತೈತ್ರಿ. ಎಷ್ಟ್ ದಿನಕ್ಕೊಮ್ಮೆ ಬರ್ತಾವ್ರಿ? ಅದು ನಾನು ಊರಿಗೆ ಹೋಗಿ 2 ತಿಂಗಳ ಆತ್ರಿ. ಎಷ್ಟೊತ್ತಿ ಬರ್ತಾಗ ಗೊತ್ತಿಲ್ರಿ. ಈಗ ಬಂದ್ರೆ ಸೊಳ್ಳೆ ಗಿಳಿ ಬಂದ್ ಪುಡಿ ಹೊಡಿತಾರೇನ್ರಿ ಗ್ರಾಮ ಪಂಚಾಯತ್? ಇದನ್ನ ಹೊಡಿತಾರ ಪುಡಿ. ಪುಡಿ ಹೊಡಿತಾರ. ಹೌದ್ರಿ. ಇಲ್ಲಿ ಬಟ್ಟೆ ಗಿಲ ದೋಬಿಘಾಟ್ ಇಲ್ರಿ? ಬಟ್ಟೆ ಗಿಲ ದೋಬಿಘಾಟ್ ರೀ? ಇಲ್ರಿ. ಇಲ್ಲ. ಇಲ್ರಿ. ಇಲ್ಲಿ ಹೆಣ್ಮಕ್ಳಿಗೆ ಪೈಖಾನೆ ವ್ಯವಸ್ಥೆ ಅದೇನ್ರಿ ಹೊರಗ? ಪೈಖಾನೆ ಒಂದಿಲ್ಲ ನೋಡ್ರಿ. ಇಲ್ರಿ ಸರ್, ಹೆಣ್ಮಕ್ಳಿಗೆ ಒಟ್ಟ ಹೊರಗೆ ಹೋಗಿಲ್ರಿ? ಇಲ್ರಿ. ಹೊರಗೆ ಹೋಗುದ್ರಿ ಒಟ್ಟ? ಹೌದ್ರಿ. ಪೈಖಾನೆ ಅದಾವ್ರಿ, ಆದ್ರ ಕುಂದ್ರಗಿಲ್ರಿ. ಮಾಡ್ಕೊಂಡಾರ ಕುಂದ್ರಗಿಲ್ಲ, ಹೊರಗ ಹೋಗ್ತಾರ. ಅಂದ್ರ ಒಟ್ಟ ಸಾರ್ವಜನಿಕ ಒಟ್ಟ ಇಲ್ರಿ ಯಾರಿಗೂ? ಇಲ್ರಿ. ಮನೆಯವ್ರಿಗೆ ಮಾಡ್ಕೊಂಡ ಇಲ್ರಿ? ಇಲ್ರಿ. ಇಲ್ರಿ. ಹೌದ್ರಿ. ನಿಮ್ಗ ಪೆನ್ಷನ್ ಬರ್ತಾವ್ರಿ? ಬರ್ತಾವ್ರಿ. ಎಷ್ಟ್ ಬರ್ತಾವ್ರಿ? 1200 ಬರ್ತಾವ್ರಿ. ಗೃಹಲಕ್ಷ್ಮಿ ರೊಕ್ಕ ಬರ್ತಾವ್ರಿ? ಗೃಹಲಕ್ಷ್ಮಿ ರೊಕ್ಕ ಸೊಸಿಗೆ ಬರ್ತಾವ. ನಿಮ್ ರೇಷನ್ ಅವ್ರ ಮೇಲೆ ಸರ್ ರೇಷನ್ ಕಾರ್ಡ್? ಬದ್ಲು ಮಾಡ್ಕೊಂಡಾರಿ, ಅವ್ರಿಗೆ ಹೋಗ್ತಾರ. ಊರ ಫಿಲ್ಟರ್ ನೀರ್ ಇದಾವ್ರಿ? ಫಿಲ್ಟರ್ ನೀರ್ ಅದಾವ್ರಿ. ಕುಡಿಯಾರ ಕುಡಿತಾರಿ, ಕುಡಿಲಾರ್ದಾರಿ ಇಲ್ಲ. ಹೊಳಿ ನೀರ್ ಕುಡಿತಾರ. ಊರಾಗ ಸರ್ಕಾರಿ ದವಾಖಾನೆ ಇದಾವ್ರಿ? ಐತಲ್ರಿ. ಐತ್ರಿ. ಬರ್ತಾರ ಡಾಕ್ಟರ್ಗಳು ಚಲೋ? ಬರ್ತಾರ್ರಿ. ನೋಡ್ತಾರಿಲ್ಲ? ನೋಡ್ತಾರ. ಹೋದ್ರೆ ಎಲ್ಲಾ ಪೇಷಂಟ್ಗಳು ಚಲೋ ನೋಡ್ತಾರ? ಇಂಜೆಕ್ಷನ್ ಗುಳಿಗೆ ಅವೆಲ್ಲ ಕೊಡ್ತಾರ್ರಿ? ಕೊಡ್ತಾರಿ. ಹೋದ್ರ ಅಂದ್ರ ಸೂಜಿ ಮಾಡ್ತಾರ, ಕೊಡ್ತಾರ್ರಿ. ಅಲ್ಲಿ ಊರಾಗ ಗ್ರಾಮ ಪಂಚಾಯತ್ ಬರ್ತಾರೇನ್ರಿ? ಪಿಡಿಒಗಳು ಬಂದ್ ನೋಡ್ಕೊಂಡು ಹೋಗ್ತಾರ ಊರಾಗ? ನೋಡ್ತಾರ. ಏನ್ರ ಸಮಸ್ಯೆ ಇದ್ರೆ ಬಗೆಹರಿಸ್ತಾರ? ಬಗೆಹರಿಸಿ ಹೇಳಿ ಹೋಗ್ತಾರ್ರಿ. ಅವ್ರು ಅಂತಾರ್ರಿ. ಏನ್ ಮಾಡ್ತಾರ ಗೊತ್ತಿಲ್ಲ. ಗ್ರಾಮ ಪಂಚಾಯತ್ ಇಂದ ಮನಿ ಹಾಕಿರ ಊರಾಗ? ನೀವ್ ಬಂದಿಲ್ಲ ನೋಡ್ರಿ. ಮನಿ ಹಾಕಿಲ್ರಿ? ಇಲ್ರಿ. ಈಗ ಹಂಗ ಟೆಂಪರರಿ ದುಡ್ಕೊಂತಿರ್ತೀವ್ರಿ, ಕಟ್ಕೊಂಡಿವಿ. ಈಗ ಅಲ್ಲಿಗೆ ನಿಲ್ಲಾರ ಕಲಿಗೆ ಬಿಟ್ಟಿವಿ ನೋಡ್ರಿ. ಅಂದ್ರ ಇಲ್ಲಿ ರೋಡ್ ಆಗಿಲ್ಲೇನ್ರಿ ನಿಮ್ ಮನೆ ಮುಂದ? ಇಲ್ರಿ, ರೋಡ್ ಆಗಿಲ್ರಿ. ರೋಡ್ ಆಗಿಲ್ರಿ? ಆಗಿಲ್ಲ. ಅಂದ್ರ ನಿಮ್ಗ ಸ್ವಲ್ಪ ರೋಡಿನ ಸಮಸ್ಯೆ ಆದ್ರಿ ಮತ್ತೆ ಚರಂಡಿ ಸಮಸ್ಯೆಗಳು ಅದಾವ್ರಿ? ಆದ್ರೆ ಆಯ್ತು, ನಿಮ್ ಸಮಸ್ಯೆಗಳನ್ನ ನಮ್ಮ TV 66 ಕನ್ನಡ ಚಾನಲ್ ಮೂಲಕ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ಸ್ಕೂಲ್ಗಳಿಗೆ, ಅಂಗನವಾಡಿ ಸ್ಕೂಲ್ಗಳಿಗೆ, ಹಾಸ್ಪಿಟಲ್ಗಳಿಗೆ ಹೋಗ್ತಾರೆ. ಸರ್ಕಾರಿ ಇದು ಕೊಟ್ಟದ ಇಲ್ಲ ಸೌಕರ್ಯಗಳು ಎಲ್ಲ ಕೇಳ್ತೀವಿ. ರೇಷನ್ ಕೊಡ್ತಾರಲ್ಲ ಕರೆಕ್ಟಾಗಿ? ಎಷ್ಟು ಜನ ಹುಡುಗರ ಸಂಖ್ಯೆ? 40 ಜನ ರೀ. ಬರ್ತಾರೆ ಹುಡುಗರು ಕರೆಕ್ಟ್? ಎಷ್ಟು ರೂಮ್ ಅದಾವ್ರಿ? 4 ರೂಮ್ ರೀ. ಹೊಸ ರೂಮ್ ಏನ್ರಿ ಇದು? ಹೊಸ ಕಟ್ಟಡ. ಎಷ್ಟು ವರ್ಷ ಆದ್ರಿ? ಒಂದು 6 ವರ್ಷ ಆಗೈತಿ. ಲೈಟ್ ವ್ಯವಸ್ಥೆ ಅದ್ರಿ? ಐತ್ರಿ. ಆಯ್ತು, ಎಲ್ಲ ಕಡೆ ಅದಾವ? ಲೈಟ್ ಅದಾವ, ಫ್ಯಾನ್ಗಳು ಎಲ್ಲ ಚಲೋ ಅದಾವ? ಎಲ್ಲ ಚಲೋ. ಶೌಚಾಲಯ ಅದಾವ್ರಿ? ಕುಡಿಯೋ ನೀರು ಬರ್ತಾವ ಇಲ್ಲಿ? ಫಿಲ್ಟರ್ ನೀರು ಬರ್ತಾ ಹೊಳಿ ನೀರು ಬರ್ತಾವ್ರಿ? ಹೊಳಿ ನೀರು ಬರ್ತಾವ್ರಿ. ಇಲ್ಲಿ ಅಂಗನವಾಡಿ ನಳ ಅದೇನ್ರಿ? ಇಲ್ಲೇ ಎಲ್ಲ ಹುಡುಗರಿಗೆಲ್ಲ ಶೌಚಾಲಯಕ್ಕೆಲ್ಲ ನೀರಿನ ವ್ಯವಸ್ಥೆ ಅದಾವ್ರಿ? ನಳ ಐತ್ರಿ, ವ್ಯವಸ್ಥೆ. ಅವು ಚರಂಡಿ ಯಾವೇನ ಕ್ಲೀನ್ ಮಾಡಲ್ಲೇನ್ರಿ? ಮಾಡ್ತಾರೆ ಕ್ಲೀನ್. ವಾರಕ್ಕೊಮ್ಮೆ 2 ದಿನಕ್ಕೊಮ್ಮೆ ಬಂದು ಸ್ವಚ್ಛ ಮಾಡ್ತಾರೆ. ಇಲ್ಲಿ ರೇಷನ್ ಹಂಚ್ತೀರಿ ಗರ್ಭಿಣಿಯರಿಗೆ? ಕೊಡ್ತೀವಿ. ತಿಂಗಳಿಗೊಮ್ಮೆ ಏನ್ರಿ? ತಿಂಗಳಿಗೊಮ್ಮೆ. ಏನೇನು ಕೊಡ್ತೀರಿ? ಹಿಟ್ಟಿನ ಪ್ಯಾಕೆಟ್ ಬಂದೈತ್ರಿ ಅವ್ರಿಗಾಗಿ. ಈಗ ಪೌಷ್ಟಿಕ ಮಿಲೆಟ್ ಲಾಡು ಅಂತೇಳಿ ಮಿಲೆಟ್ ಲಾಡು ಕೊಡ್ತೀವಿ. ಅಕ್ಕಿ, ಹೆಸರು ಕಾಳು, ತೊಗರಿ ಬೇಳೆ. ಮತ್ತ ಈಗ ಮೊದ್ಲಿನಂಗ ಏನು ಬರಲ್ಲ. ಹಾಲಿನ ಪೌಡ್ರ ಬಂದಿಲ್ರಿ, ತಿಂಗಳು ಬಂದಾಗ ಕೊಡ್ತೀವಿ. ತತ್ತಿ ಕೊಡ್ತೀವ್ರಿ. 25 ಕೊಡ್ತೀರಿ ತಿಂಗಳು. ಹುಡುಗರಿಗೆ ಅನ್ನ ಸಾರ ರೀ, ಒಗ್ಗರಣೆ ಅನ್ನ ಹಾಕ್ತಿವಿ. ಈಗ ರವಾ ಬರಲ್ಲ, ರವಾ ಬಂದ್ರ ಉಪ್ಪಿಟ್ಟ, ಸಜ್ಕ, ಹಾಲು ಕೊಡ್ತೀವಿ. ಮಿಲೆಟ್ ಲಾಡು ಬರ್ತೈತಿ. ಬೆಳಗ್ಗೆ ಹೆಸರು ಕಾಳು ನೆನೆಸಿಟ್ಟು
ಉಸುಳಿ ಮಾಡಿ ಕೊಡ್ತೀವಿ. ತರಕಾರಿ ಅಂತ ತೊಗೊಂಡ್ಬಿಡ್ತೇನ್ರಿ? ತರಕಾರಿ ತಗೊಂಡ್ಬರ್ತೀವಿ. ದುಡ್ಡು ಬರ್ತಾನ ತರಕಾರಿ? ದುಡ್ಡು ಬರತ್ರಿ, ಆದ್ರೆ ಇನ್ನ ಏನ್ ಬಂದಿಲ್ರಿ. ಆ ಕಾಯಿಪಲ್ಲೆ ಹಾಕ್ತೀವಿ. ತತ್ತಿ ಇಲ್ಲ ಕೊಟ್ಟಾರೇನ್ರಿ? ಹಾ, ತತ್ತಿ ಆಫೀಸಿಂದನ ಬಂದ. ರೇಷನ್ ಬರ್ತಾವ ಕರೆಕ್ಟ್? ರೇಷನ್ ಕರೆಕ್ಟ್. ಎಷ್ಟಾಯ್ತು ಹುಡುಗರ ಸಂಖ್ಯೆ? ಮಕ್ಕಳ ಸಂಖ್ಯೆ ಸುಮಾರು 197. 197. ಎಸ್. ಎಷ್ಟು ಕ್ಲಾಸ್ ಅದಾವ್ರಿ? 1ರಿಂದ 7. 1ರಿಂದ 7ವರೆಗೂ? ಹೌದು. ಒಟ್ಟ ಎಷ್ಟು ರೂಮ್ ಅದಾವ್ರಿ? ಒಟ್ಟು 8 ರೂಮ್ ಅದಾವ. 8 ರೂಮ್ ರೀ? ಅದಕ್ಕ ಸದ್ಯ ಅವೈಲೇಬಲ್ ಇದ್ದಿದ್ದಪ್ಪ ಅಂತ 7 ರೂಮ್ ಅವೈಲೇಬಲ್ ಅದ. ಒಂದಿನತ್ಲ ಸ್ವಲ್ಪ ಅದೃಷ್ಟ ಆಗೈತಿ. ಸರ್ಕಾರಕ್ಕೆ ನಾವು ಅದಕ್ಕ ರಿಪೋರ್ಟ್ ಮಾಡಿವು, ನೋಡೋಣ ಏನಾಗ್ತೈತೆ ಅನ್ನೋದು. ಸಿಬ್ಬಂದಿ ಎಷ್ಟು ಜನ ಅದಾರ್ರಿ? ಸಿಬ್ಬಂದಿ ಒಟ್ಟು ಶಿಕ್ಷಕರ ಸಂಖ್ಯೆ ಬೇಕಾಗಿದ್ದು ನಮಗ್ 10. ಬಟ್ ಈಗ ಕಾರ್ಯನಿರ್ವಹಿಸುತ್ತಿರುವ 6 ಮಂದಿ ಶಿಕ್ಷಕರ ಕೊಡ್ತಾರೆ ಸ್ಕೂಲ್ ಐತಿ. ಶಿಕ್ಷಕರ ಕೊರತೆ ಐತಿ. ಇನ್ನು ನಮಗ ಸೈನ್ಸ್ ಅಂಡ್ ಇಂಗ್ಲಿಷ್ ಟೀಚರ್ ಬೇಕು, ಮತ್ತು ಮುಖ್ಯೋಪಾಧ್ಯಾಯರ ವೇಕೆಂಟ್ ಒಂದದ. 2-3 ಬೇಕು. ಸ್ಕೂಲಿಗೆ ಶೌಚಾಲಯ ವ್ಯವಸ್ಥೆ ಅದಾವ್ರಿ? 2 ಅದಾವ್ರಿ ಮಕ್ಕಳಿಗೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಬೇರೆ, ಗಂಡು ಮಕ್ಕಳಿಗೆ ಬೇರೆ ಅಂತ ಬೇರೆ ಅದಾವ್ರಿ. ಸೊ ಇದು ನೀರಿನ ವ್ಯವಸ್ಥೆ ಅದ್ರಿ ಶೌಚಾಲಯಕ್ಕೆ? ಐತಿ, ನೀರಿನ ವ್ಯವಸ್ಥೆ ಅದ. ಹುಡುಗರಿಗೆ ಊಟಕ್ಕೆ ಏನ್ ಕೊಡ್ತೀರಿ ಮಧ್ಯಾಹ್ನ? ಊಟಕ್ಕೆ ಮಧ್ಯಾಹ್ನ ಬಿಸಿ ಊಟಕ್ಕೆ ತತ್ತಿ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ. ಏನೋ ಮೊದ್ಲೇ ಚಿಕ್ಕಿ ಕೊಡ್ತಿದ್ವಿ, ಸರ್ಕಾರದಿಂದ ಚಿಕ್ಕಿ ಬ್ಯಾನ್ ಮಾಡ್ರಿ, ಬಾಳೆಹಣ್ಣು ಕೊಡ್ರಿ, ತತ್ತಿ ಕೊಡ್ರಿ. ಮತ್ತೆ ಮಾರ್ನಿಂಗ್ ಏನ್ ಮಾಡ್ತೀವಿ, ಮಕ್ಕಳಿಗೆ ಕ್ಷೀರಭಾಗ್ಯ ಅಂತ ಕೇಸಿ ಹಾಲು ಕೊಡ್ತೀವಿ. ರೂಮ್ಗಳ ಅವಶ್ಯಕತೆ ಏನ್ರಿ? ಒಂದು ರೂಮಿನ ಕೊರತೆ ಐತಿ. ಅಡಿಗೆ ರೂಮ್ ಬಿಟ್ಟು ಒಟ್ಟು 7 ರೂಮ್ ಅದಾವ್ರಿ? ಹೌದು. ಮತ್ತೆ ಅಡಿಗೆ ಕೋಣೆನೂ ಅವಶ್ಯಕತೆ ಐತಿ. ಅವರು ಗ್ರಾಮ ಪಂಚಾಯತ್ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ಯಾರ. ಬಟ್ ಇನ್ನು ಅದು ವರ್ಕ್ ಇನ್ನು ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ಸ್ಕೂಲಿಗೆ ಏನಾರ ಕಸ ಗಿಸ ಹೊರಗೆ ಹಾಕಿದ್ರ ಬಂದು ಗ್ರಾಮ ಪಂಚಾಯತ್ ಸದಸ್ಯರದಾರ. ಅವ್ರು ಹೇಳಿದ್ರ ಪಾಪ ಅವ್ರ ಕಾರ್ಯದಾಗ 1-2-3 ಮಂದಿ ವರ್ಕರ್ಸ್ ಅದಾರ. ಒಂದು ಗಾಡಿ ತಂದು ತುಂಬ್ಕೊಂಡು ಹೋಗ್ತಾರ ಅವ್ರು. ತುಂಬ್ಕೊಂಡು ಹೋಗ್ತಾರೆ. ಸರಿ. ಮನೆ ಸುಸಾಲಿ ಹೋರಿ. ಎಷ್ಟಾದ ಸಿಬ್ಬಂದಿ ವರ್ಗ ಆಸ್ಪತ್ರೆಗೆ? ಇಲ್ಲಿ ಸಿಬ್ಬಂದಿ ವರ್ಗ ಒಬ್ರು ವೈದ್ಯಾಧಿಕಾರಿ, ಒಬ್ರು ಗುಪ್ಡಿ ಅದಾರ. ಹೌದ್ರಿ. ಪೇಷಂಟ್ಗಳು ಎಷ್ಟು ಬರ್ತಾರೆ ಡೈಲಿ ದಿನಕ್ಕೆ? ಪೇಷಂಟ್ಗಳು ಡೈಲಿ 20ರಿಂದ 25-30 ತನಕ ಪೇಷಂಟ್ ಬರ್ತಾವ್ರಿ. ಬರೀ OPD ಅಷ್ಟೇ ರೀ? OPD ಅಷ್ಟೇ. ಬ್ಲಡ್ ಟೆಸ್ಟ್, ಶುಗರು, BP? ಬ್ಲಡ್ ಟೆಸ್ಟ್, ಶುಗರ್, BP ಇಲ್ಲಿ ನಮ್ಮಲ್ಲಿ ಚೆಕ್ ಮಾಡಂಗಿಲ್ಲ. ಇಲ್ಲಿ ಸಮೀಪ ಸೆಂಟರ್ ಕಳಿಸ್ತೇವ್ರಿ. ಯಾಕಂದ್ರೆ ನಮ್ಮಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಇರದೇ ಇರೋ ಕಾರಣ ಇಲ್ಲೇನ ಟೆಸ್ಟಿಂಗ್ ಅವೈಲೇಬಲ್ ಇಲ್ರಿ. ಶೌಚಾಲಯ ವ್ಯವಸ್ಥೆ ಅದ್ರಿ? ಶೌಚಾಲಯ ವ್ಯವಸ್ಥೆ ಇದೆ ರೀ. ನೀರಿನ ವ್ಯವಸ್ಥೆ ಇದೆ? ನೀರಿನ ವ್ಯವಸ್ಥೆ ಇದೆ. ನಿಮ್ಗೆ ಎಲ್ಲಿ ಬರ್ತವೆ ಇದು ಬರ್ತವೆ ಟ್ಯಾಬ್ಲೆಟ್ಸ್? ಎಲ್ಲಿಂದ ಬರ್ತವೆ? ಟ್ಯಾಬ್ಲೆಟ್ಸ್ ಎಲ್ಲ ನಮ್ದು ಸ್ಟೇಟ್ ಇಂದ ಬರ್ತಾವು, ಫಾರ್ಮಸಿಯಿಂದ. ಆಮೇಲೆ ಡಿಸ್ಟಿಕ್ ಬಂದಿರ್ತಾವ, ಡಿಸ್ಟಿಕ್ ದವ್ರು ಸಪ್ಲೈ ಮಾಡ್ತಾರೆ. ಬಿಜಾಪುರದಿಂದ ಬರ್ತೀರಿ? ಬಿಜಾಪುರದಿಂದ ಬರುತ್ತೆ. ಹೊರಗಡೆ ಯೋಗ ಹಾಲ್ ಏನ್ರಿ ಇದು? ಯೋಗ ಹಾಲ್. ಯೋಗ ಮಾಡಿಸ್ತೀರೇನ್ರಿ? ಯೋಗ ಮಾಡಿಸ್ತಾರೆ. ನಮ್ಮಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಇದಾರೆ. ಅವ್ರು ಡೈಲಿ ಯೋಗ ಮಾಡಿಸ್ತಾರ. ಸ್ಕೂಲ್ ಮಕ್ಕಳಿಗೆ ಮಾಡಿಸ್ತಾರ ಮತ್ತು ಪಬ್ಲಿಕ್ ಯೋಗ ಮಾಡಿಸ್ತಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಅದ್ರಿ? ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಫಿಲ್ಟರ್ ನೀರು ಬರುತ್ತೆ? ಇಲ್ಲ, ನಾರ್ಮಲ್ ನದಿ ನೀರು ಇದಕ್ಕೆ ಬರುತ್ತೆ. ಏನೋ ಟಾಕಿ ಬರುತ್ತೆ, ಓವರ್ ಟ್ಯಾಂಕ್ JJM ನೀರ್ ಬರ್ತದೆ. JJM ನೀರ್ ಅದಾನ್ರಿ? ಬರ್ತದೆ. ಎಷ್ಟು ರೂಮ್ ಅದಾವ? ಎಷ್ಟು ರೂಮ್ ಅದಾವ್ರಿ ಇಲ್ಲಿ? 6 ರೂಮ್ ಅದಾವ್ರಿ. 6 ರೂಮ್ ಅದಾವ್ರಿ. OPD ಏನ್ರಿ? OPD ಬೇಸ್ರಿ ಇಲ್ಲ.
ನಿಂಡಿರ್ತೈತಿ ನಾವ್ ಹೆಂಗ್ ಬಾಳೆ ಮಾಡ್ಬೇಕ್ ನೋಡ್ರಿ ಇಲ್ಲಿ. ಇದು ದೊಡ್ಡ ಗಟ್ರೇನ್ರಿ ಇದು? ದೊಡ್ಡ ಗಟ್ರ ಇದು ಒಟ್ಟು ಪಾರ ನೀರ್ ತರ್ಬಿ ನಿಂಡಿರ್ತೈತಿ. ಅದ ಸೊಳ್ಳಿ ಕಡಿತಾವ್ ಕಂಡಾಪುಟಿ ಏನ್ ಮಾಡೋಣ ನಾವು ನಮ್ ಮನ್ಯಾಗ ಗಂಡ ಮಕ್ಳ ಇಲ್ಲ ಯಾರು ನಾವು ಹೆಣ್ಮಕ್ಳ ಕೆಲಸ. ಊರಾಗಿಂದೆಲ್ಲ ಈ ಕಡೆ ಬರ್ತೇನ್ರಿ? ಎಲ್ಲಾ ನೀರ್ ಒತ್ತಟೆ ಈ ಕಡೆ ಬರ್ತಾವ. ಮತ್ತ ನೋಡಿ ಹೆಂಗ್ ಮಾಡೋದ್ ನೋಡ್ರಿ. ಎಲ್ಲಿ ಹೋಗ್ತದೆ ಇದು ಗಟ್ರ? ಹೊಳಿ ಹೋಗತ್ರಿ ಇದು ಪೂರ್ತಿ ಹಿಂಗ ತರ್ಬಿ ನಿಂತೈತಿ ನೀರ್ ಪಾರ ನಿಂತೈತಿ. ಎಲ್ಲ ತುಂಬಿತ್ತು ಎಲ್ಲ ಹೊಲಸ್ ತುಂಬಿದ್ರಿ. ದಾರಿ ಬರ್ತೈತಿ ನೀರ್ ಹಾಳ್ ತುಂಬಿ ಬಂದ್ ಯಾರು ತೆಗಿಲ್ರಿ ಇದನ್ನ? ಯಾರು ತೆಗಿಯಂಗಿಲ್ಲ ನೋಡ್ರಿ. ಏನ್ ಮಾಡ್ಬೇಕ್ ಏನ್ರಿ ಇಲ್ಲಿ ಬಂದ ಸೊಳ್ಳೆಗಳು ಏನು ಹೋಗ್ಯಾಂಗೆ ಇಲ್ರಿ. ಏನ್ ಮಾಡ್ಬೇಕ್ ನೋಡ್ರಿ. ಇಲ್ಲಿ ಪಿಡಿಗಳು ಬರಲ್ರಿ ಗ್ರಾಮದ ಈ ಕಡೆ ಊರಾಗ? ಯಾರು ಬರಂಗಿಲ್ರಿ ಊರಾಗ ಬರದಲ್ಲ ಯಾರು. ಏನ್ ಮಾಡ್ಬೇಕ್ ನೋಡ್ರಿ. ಗರ್ಪಟಿ ತುಂಬ್ತೀರಿ? ಗರ್ಪಟಿ ತುಂಬ್ತಾವ್ರಿ. ಕುಡಿ ನೀರ್ ಬರ್ತಾವ ಡೈಲಿ? ದಿನ 2 ದಿನ ಕಮ್ಮಿ ಬರ್ತಾವ್ರಿ ನೀರ್. 2 ದಿನ ಕಮ್ಮಿ ನೋಡಿ ದಿನ ಬರೋದಿಲ್ಲ ನೀರ್ ಬರ್ತಾವ ಕರೆಕ್ಟ್ ಆಗಿ ಬರ್ತಾವಲ್ರಿ? ಕರೆಕ್ಟ್ ಅಲ್ಲಿ ಸಣ್ಣಂಗ ಬರ್ತಾಯಪ್ಪ ಉಚ್ಚಿ ಹೋದಾಗ ನೀರ್ ಬಂದ ದಿನ ದಗದ ಬಿಡುದು ಬಗ್ಸಿ ಬಿಡುದು ನೀರ್ ತುಂಬುದು. ಇಟ್ಟೆಲ್ಲ ಹೊಳ್ಯಾಗ ನೀರ್ ಐತಿ ಎಲ್ಲ ಐತಿ ಏನ್ ಮಾಡೋದ್ ನೋಡ್. ಅಂದ್ರೆ ಕುಡಿಯಾಕ ನೀರ್ ಬರಲ್ರಿ ಕರೆಕ್ಟ್ ಆಗಿ? ಮನಿಗಳ ನಳ ಅದಾನ್ರಿ? ನಳ ಅದಾವಪ್ಪ ನಳ ಅದಾವ ನೀರ್ ಸರಿಯಾಗಿ ಬರುದೇ ಇಲ್ಲ ಸಣ್ಣಂಗ ನೀರ್ ಬರ್ತಾವ. ಎಲ್ಲಾರು ಮೋಟರ್ ಹಚ್ತಾರ ನಮ್ ನೀರ ಬರಂಗಿಲ್ಲ. ನಾವ್ ಎಲ್ಲಿ ತರ್ಬೇಕ್ ಬಡ್ರ ಮೋಟರ್ಗಳು? ಕುಡಿ ನೀರು ಸರಿಯಾಗಿ ಬರಲ್ಲ ಒಟ್ಟ ಸಣ್ಣ ಬರ್ತಾರ ಬಾಳ. ಸಣ್ಣ ಬರ್ತಾವ. ಈ ಊರಾಗ ಎಲ್ಲಾ ಕಡೆ ಗಟ್ರ ವ್ಯವಸ್ಥೆ ಆಗ್ಯಾವ್ರಿ? ಗಟ್ರಯಪ್ಪ ಎಲ್ಲಾ ಗಟ್ರನು ಇಲ್ಲಿಗೆ ಬರ್ತಾವ ನೋಡ್ ನೀರ್ ಒಟ್ಟು. ಊರಾನು ಎಲ್ಲಾ ಇಲ್ಲಿಗೆ ನೋಡ್ ಶಾಂಕಳಿ ದಾರಿಗೆ ಹೋಗುದು ನೀರ್. ಬಂದ ಗಟ್ರ ಬಂದು ತುಂಬಿದ ಇದು ತುಂಬಿದ್ರು ಕೂಡ ತೆಗಿಯಲ್ರಿ ಯಾರು? ಯಾರು ತೆಗಿಯಂಗಿಲ್ಲ. ಸರಿ ಆಯ್ತೈತಿ ಏನ್ಯಾರ ಊರಾಗ ಸರ್ಕಾರ ದವಾಖಾನೆ ಇಲ್ರಿ? ಐತ್ರಿ 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 ಐತ್ರಿ. ಬರ್ತಾರ ಡಾಕ್ಟರ್ಗಳು? ಡಾಕ್ಟರ್ಗಳು ಬರಂಗಿಲ್ರಿ ಬರಂಗಿಲ್ರಿ ಒಟ್ಟು ಯಾರಿಗೂ ನೋಡಂಗಿಲ್ರಿ ಚಲೋತ್ನಿಗೆ? ನೋಡ್ರಿ ನಾವನ್ನ ನಡ್ಕೊಂಡ್ ಹೋಗ್ಬೇಕ್ ಜಡ್ ಬಂದ್ರ. ಏನಾದ್ರು ನಡ್ಕೊಂಡ್ ಹೋಗ್ಬೇಕ್ರಿ ಇಲ್ಲಿ? ನಡ್ಕೊಂಡ್ ಹೋಗ್ಬೇಕು. ಇಲ್ಲಿ ರೇಷನ್ ಬರ್ತಾರ ನಿಮಗ? ರೇಷನ್ ಬರ್ತೈತಿ. ತಿಂಗಳ ಹಂಚ್ತಾರ ಕರೆಕ್ಟಾಗಿ? ಹಚ್ತಾರ. ಗೃಹಲಕ್ಷ್ಮಿ ಬರ್ತಾರೆ? ಬಂದಿಲ್ರಿ ನಾನು 3 ತಿಂಗಳಾತು. ನನ್ ಪಗಾರನು ಬಂದಿಲ್ರಿ. ಪಗಾರ ಯಾಕೆ ಬಂದಿಲ್ರಿ? ಪಗಾರ 3 ತಿಂಗಳದ್ದು ಬಂದಿಲ್ರಿ ನಂದು. ಇದು ಸಿದ್ದರಾಮಯ್ಯ ಹಾಕ್ತಾನಲ್ಲ ಅವು ಬಂದಿಲ್ಲ. 6 ತಿಂಗಳಾತ್ ನನ್ ರೊಕ್ಕ. ಪಗಾರ ಹೋಗಿ ಕೇಳ್ಬೇಕಿಲ್ರಿ? ಬರ್ಲತ್ತ ಪಗಾರ ಹೋಗಿ ಎಲ್ಲಿ ಹೋಗಿ ಕೇಳ್ಬೇಕ್ರಿ? ತಹಸೀಲ್ದಾರ್ ಆಫೀಸಿಗ್ರಿ? ನಾವ್ ಹೋಗಿಲ್ರಿ. ಇಲ್ಲಿ ಹೋಗಿ ನಡುವಂದಿ ಕೇಳ್ಬೇಕ್ರಿ? ತಹಸೀಲ್ದಾರ್ ಆಫೀಸ್ ಹೋಗಿ ಕೇಳ್ಬೇಕ್ರಿ ನಮ್ ಪೆನ್ಷನ್ ಬಂದಾಗ ಏನ್ ಮಾಡ್ಬೇಕು ಹೇಳಿ? ನಾ ಸೋಮಾರ ಹೋಗ್ತೀನ್ರಿ ಹಂಗಾರ. ಹೌದ್ರಿ? ಊರಾಗ ದೋಬಿ ಘಾಟ್ ವ್ಯವಸ್ಥೆ ಇಲ್ರಿ? ಇಲ್ಲ ಇಲ್ಲಿ ಊರಾಗ ಕಸದ ಗಾಡಿ ಬರ್ತಾವ್ರಿ? ಬರ್ದಲ್ರಿ ನೋಡ ಅಲ್ಲಿ 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 ಹಾಕ್ಯಾರ ನೋಡ್ರಿ. ಈಗ ಕಷ್ಟ ಗಾಡಿನೇ ಬರಂಗಿಲ್ರಿ. ಕಸ ಏನದು ಊರಾಗ ಹಾಕ್ಯಾರ ಯಾರ ಹಾಕ್ಯಾರ? ಎಲ್ಲಾರು ತಗೊಂತ ಊರನಾರ ಹೋಗಿ ಹಾಕ್ಯಾರ ನೋಡಗ ಅಲ್ಲಿ. ಇಲ್ಲಿ ಬಟ್ ಕಸದ ಗಾಡಿ ಬರೋದಿಲ್ರಿ? ಬರೋದಿಲ್ರಿ. ಕಷ್ಟ ಗಾಡಿ ಬರಂಗಿಲ್ಲ. ಏನ್ರ ಬಂದ ಮಚ್ಚರಿಸ ಪುಡಿಗಿನ ಹೊಡ್ಯಂಗಿಲ್ಲ ಯಾರು? ಯಾವಾಗ ಹೊಡಿತಾರಿ. ಈಗ ಜಾತ್ರೆ ಬರ್ತಲ್ಲ ಜಾತ್ರೆಗೆ ಹೊಡಿತಾರ ನೋಡ್ರಿ. ಮತ್ ಹಾಳಿಲ್ಲ ಇಲ್ಲ. ಊರಾಗ ಗ್ರಾಮ ಪಂಚಾಯತ್ ಮನಿ ಹಾಕಿರೇನ್ರಿ? ಇಲ್ರಿ ಹಾಕಿಲ್ರಿ. ಇಲ್ರಿ. ಈ ಕಸ ಬಕೆಟ್ ಕೊಟ್ಟಾರೇನ್ರಿ ಗ್ರಾಮ ಪಂಚಾಯತಿಂದ? ಕೊಟ್ಟಿದ್ರಿ. ಎಷ್ಟ್ ಬಕೆಟ್ ಕೊಟ್ಟಾರ? ಎಷ್ಟು? 2 ಕೊಟ್ಟಿದ್ರಿ. 2 ಕೊಟ್ಟಿದ್ರು. ಈಗ ಮತ್ತ ಕೊಟ್ಟ 2-3 ವರ್ಷ ಆತ್ರಿ ಅವ್ರು. ಹೋದು ಅದ ಬಂದು ಕಸ ತಗೊಂಡ್ ಹೋಗಂಗಿಲ್ರಿ ಒಟ್ಟ? ಇಲ್ಲ. ಊರಾಗ ಬಸ್ ವ್ಯವಸ್ಥೆ ಅದ ನಿಮಗ? ಬಸ್ ರೀ ಒಂದ ಐತ್ರಿ. ಇಲ್ಕಲ್ ಗುಡ್ರಿ. 11ಕ್ಕೆ ಬರ್ತೈತ್ರಿ. ಮುಂಜಾನೆ 8ಕ್ಕೆ ಬರ್ತೈತ್ರಿ. ಚಂಜಿ 7ಕ್ಕೆ ಆದ್ರಿ. ಅದ ಬಸ್ ರೀ. ಮತ್ತಿಲ್ರಿ ಬಸ್. ಶೌಚಾಲಯ ವ್ಯವಸ್ಥೆ ಅದ್ರಿ ಹೆಣ್ಮಕ್ಳಿಗೆ? ಏನ್ರಿ ಶೌಚಾಲಯ ವ್ಯವಸ್ಥೆ? ಪೈಖಾನಿ ಇಲ್ರಿ. ಒಟ್ಟ ಇಲ್ರಿ? ಕೇಳಬೇಡ್ರಿ. ಒಟ್ಟು ಹೊರಗೆ ಹೋಗುದೇನ್ರಿ? ಹೊರಗೆ ಹೋಗುದ್ರಿ. ನೀವ ಶೌಚಾಲಯ ವ್ಯವಸ್ಥೆ ಆದ್ರಿ ಮತ್ ಸ್ವಲ್ಪ ಇಲ್ಲಿ ಗಟ್ರ ವ್ಯವಸ್ಥೆ ಸರಿಯಾಗಿ ಮಾಡ್ಬೇಕ್ರಿ. ಆಯ್ತು. ವೀಕ್ಷಕರೇ, ನಾವು ಇಲ್ಲಿ ಯಲಗೂರು ಗ್ರಾಮದ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿದ್ವಿ. ಇಲ್ಲಿ ನಾವು ನಮ್ಮೂರು ಸುದ್ದಿನ ಮಾಡ್ತಾ ಇದ್ದೀವಿ. ನಮ್ಮ ಪಿ ಡಿ ಒ ಹತ್ರ ಸ್ಟೇಟ್ಮೆಂಟ್ ಬಂದಿದೆ. ಅದರಲ್ಲಿ ಪಿ ಡಿ ಒಗಳು ಯಾವುದೇ ಕೆಲಸ ಮೇಲೆ ಇಟ್ಟಿ ಹೋಗಿದಾರಂತೆ. ಇಲ್ಲಿ ಮತ್ತೆ ಇಲ್ಲಿ ಬೇರೆ ಸೆಕ್ರೆಟರಿ ಇದ್ದಾರೆ, ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಆಗಲ್ಲ, ಪಿ ಡಿ ಒಗಳು ಬರ್ರಿ ಅವ್ರು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಕರ್ನಾಟಕದ ಹಳ್ಳಿ ಪಟ್ಟಣಗಳ ನಿಜವಾದ ಧ್ವನಿಯನ್ನು ದೇಶಾದ್ಯಂತ ತಲುಪಿಸುವ ಕಾರ್ಯದಲ್ಲಿ ಸದಾ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ.
ನಿಮ್ಮ ಪ್ರದೇಶದ ಸಮಸ್ಯೆ, ಸುದ್ದಿ ಅಥವಾ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಇದು TV 66 ಕನ್ನಡ ನ್ಯೂಸ್ ಚಾನಲ್. ನಾಳೆ ಇದೇ ಸಮಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.